ಕರ್ನಾಟಕ ರಾಜಕೀಯದಲ್ಲಿ ಈಗ ಅತಿದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಇಡೀ ಕರ್ನಾಟಕದ ಕಣ್ಣು ಈಗ ಗುರುವಾರದ ಮೇಲೆ ನೆಟ್ಟಿದೆ. ಯಾಕಂದ್ರೆ ಸಿನಿಮಾಗಳಿಗಿಂತಲೂ ರೋಚಕ ತಿರುವು ಪಡೆದುಕೊಳ್ತಾ ಇರೋ ಕರ್ನಾಟಕ ಕಾಂಗ್ರೆಸ್ನ ರಾಜಕೀಯದಲ್ಲಿ ನಾಳೆ ಏನಾಗುತ್ತೆ ಅನ್ನೋ ತೀವ್ರ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಆ ಒಂದು ಪ್ರಶ್ನೆ ಈಗ ಇಡೀ ರಾಜ್ಯವನ್ನೇ ಕಾಡ್ತಾ ಇದೆ. ಗುರುವಾರ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರಾ? ಇದಷ್ಟೇ ಅಲ್ಲ, ಕಾಂಗ್ರೆಸ್ ವಲಯದಲ್ಲಿ ದೀರ್ಘಕಾಲದಿಂದ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾಯ್ತಾ ಇದ್ದ ಆ ಒಂದು ಕ್ಷಣ ಬಂದೇ ಬಿಡ್ತಾ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಹೈಕಮಾಂಡ್ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ಯಾ? ದೆಹಲಿ ಮಟ್ಟದಲ್ಲಿ ನಡೆದಿರೋ ಆ ರಹಸ್ಯ ಚರ್ಚೆಗಳೇನು? ಸಿದ್ದರಾಮಯ್ಯನವರ ಮುಂದಿರುವ ಪ್ಲಾನ್ ಬಿ ಆದ್ರೂ ಏನು? ಮತ್ತು ಒಂದು ವೇಳೆ ಸಿಎಂ ಬದಲಾವಣೆ ಆದ್ರೆ ಕರ್ನಾಟಕದ ಮುಂದಿನ ರಾಜಕೀಯ ಚಿತ್ರಣವೇ ಬದಲಾಗುತ್ತಾ? ರಾತ್ರಿ ನಡೆದ ಹೈವೋಲ್ಟೇಜ್ ಮೀಟಿಂಗ್ ನಲ್ಲಿ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ದೀರ್ಘಕಾಲದಿಂದ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಆಂತರಿಕ ನಾಯಕತ್ವ ಹಂಚಿಕೆಯ ಬಿಕ್ಕಟ್ಟು ಈಗ ಅಂತಿಮವಾಗಿ ಇತ್ಯರ್ಥದ ಹಂತಕ್ಕೆ ತಲುಪಿದೆ. ಮೇ 20, 2023ರಂದು ಅಧಿಕಾರ ವಹಿಸಿಕೊಂಡಿದ್ದ ಕಾಂಗ್ರೆಸ್ ಸರ್ಕಾರವು ಪ್ರಸ್ತುತ 3 ವರ್ಷಗಳ ಯಶಸ್ವಿ ಆಡಳಿತಾವಧಿಯನ್ನ ಪೂರೈಸಿದೆ. ಇತ್ತೀಚೆಗೆ ಅಂದ್ರೆ ಜನವರಿ 2026ರಲ್ಲಿ ಸಿದ್ದರಾಮಯ್ಯನವರು ಕೂಡ ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದೇವರಾಜ್ ಅರಸು ಅವರ ದಾಖಲೆಯನ್ನ ಮೀರಿ ಹೊಸ ದಾಖಲೆಯನ್ನ ಮೈಲುಗಲ್ಲನ್ನ ಸ್ಥಾಪಿಸಿದರು. ಆದರೆ 2023ರ ವಿಧಾನಸಭಾ ಚುನಾವಣಾ ಗೆಲುವಿನ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗಿದ್ದ ಆಂತರಿಕ ಅಧಿಕಾರ ಹಂಚಿಕೆಯ ಒಪ್ಪಂದದ ಗಡುವು ಹತ್ತಿರವಾಗ್ತಾ ಇದ್ದಂತೆ ರಾಜ್ಯದ ರಾಜಕೀಯ ಭವಿಷ್ಯದ ಕುರಿತು ತೀವ್ರ ಕುತೂಹಲಗಳು ಮೂಡಿವೆ. ಮೇ 25 ಮತ್ತು 26ರಂದು ದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಂಧಾನ ಸಭೆಗಳ ನಂತರ ಮೇ 28ರಂದು ಅಂದ್ರೆ ಗುರುವಾರದಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆಗಳು ಬಹುತೇಕ ಖಚಿತವಾದಂತೆ ಕಾಣ್ತಾ ಇದೆ. ಈ ಮೂಲಕ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಗದಿಯಾಗಿದೆ ಎಂಬ ಸುದ್ದಿ ಇಡೀ ರಾಜ್ಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿದೆ. ಸ್ನೇಹಿತರೆ, ದೆಹಲಿಯ ಕಾಂಗ್ರೆಸ್ನ ಪ್ರಧಾನ ಕಚೇರಿಯಾದ ಇಂದಿರಾ ಭವನದಲ್ಲಿ ನಡೆದ 6 ಗಂಟೆಗಳ ಸುದೀರ್ಘ ಸಂಧಾನ ಸಭೆಯು ಕರ್ನಾಟಕದ ಆಡಳಿತ ಸರ್ಕಾರದಲ್ಲಿ ಭಾರಿ ಬದಲಾವಣೆಗೆ ನಾಂದಿ ಹಾಡಿದಂತೆ ಕಾಣ್ತಾ ಇದೆ. ಈ ಸಭೆಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಮತ್ತು ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪಾಲ್ಗೊಂಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವೇ ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕೆಂಬ ಆಕಾಂಕ್ಷೆಯೊಂದಿಗೆ ತಮ್ಮ ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಯಶಸ್ಸು ಮತ್ತು ಆಡಳಿತಾತ್ಮಕ ಸಾಧನೆಗಳ ಸಮಗ್ರ ವರದಿಯನ್ನ ಸಭೆಯ ಮುಂದೆ ಮಂಡಿಸಿದ್ರು. ಆದರೆ ಮುಂಬರುವ 2028ರ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಾಯಕತ್ವ ಬದಲಾವಣೆ ಮಾಡುವುದು ಅನಿವಾರ್ಯ ಎಂದು ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಅನ್ನೋ ಸುದ್ದಿಗಳು ಹೊರಬರ್ತಾ ಇವೆ. ರಾಹುಲ್ ಗಾಂಧಿಯವರು ಖುದ್ದಾಗಿ ರಾಜೀನಾಮೆಯನ್ನ ನೀಡಿ ಕಿರಿಯ ತಲೆಮಾರಿಗೆ ದಾರಿಯನ್ನ ಮಾಡಿಕೊಡುವಂತೆ ಸೂಚಿಸಿದಾಗ ಸಿದ್ದರಾಮಯ್ಯನವರು ತೀವ್ರ ಆಘಾತಕ್ಕೊಳಗಾಗಿದ್ರು ಎಂದು ಪಕ್ಷದ ಆಂತರಿಕ ಮೂಲಗಳು ಬಹಿರಂಗಪಡಿಸಿವೆ. ಸಚಿವ ಸಂಪುಟ ಪುನರ್ರಚನೆ ಮಾಡಿ ರಾಜ್ಯ ರಾಜಕೀಯದಲ್ಲೇ ಆಕ್ಟಿವ್ ಆಗಿರಲು ಬಯಸಿದ್ದ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನ ಈ ಹಠಾತ್ ಆದೇಶವು ನಿರೀಕ್ಷಿತವಾಗಿರಲಿಲ್ಲ. ಆದರೂ ರಾಹುಲ್ ಗಾಂಧಿಯವರು ಯಾವಾಗ ಸೂಚಿಸ್ತಾರೋ ಆಗ ನಾನು ತಕ್ಷಣವೇ ಕೆಳಗಿಳಿತೇನೆ ಎಂದು ತಾವು ನೀಡಿದ್ದ ಹಳೆಯ ಭರವಸೆಗೆ ಸಿದ್ದರಾಮಯ್ಯ ಬದ್ಧರಾಗಬೇಕಾಯಿತು. ದೆಹಲಿಯ ಭರವಸೆಯ ನಂತರ ತೀವ್ರ ಅಸಮಾಧಾನಗೊಂಡ ಸಿದ್ದರಾಮಯ್ಯನವರು ನೇರವಾಗಿ ದೆಹಲಿಯ ಸುಂದರ್ ನಗರದಲ್ಲಿರುವ ಸಚಿವ ಕೆ.ಜೆ. ಜಾರ್ಜ್ ಅವರ ನಿವಾಸಕ್ಕೆ ತೆರಳಿ ತಮ್ಮ ಆಪ್ತ ಬಣದ ಸಚಿವರಾದ ಜಮೀರ್ ಅಹಮದ್ ಖಾನ್ ಮತ್ತು ಎಚ್.ಸಿ. ಮಹದೇವಪ್ಪ ಮತ್ತು ಬೈರತಿ ಸುರೇಶ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯನವರಂತಹ ಪ್ರಬಲ ಹಿಂದುಳಿದ ವರ್ಗಗಳ ಒಬಿಸಿ ಮತ್ತು ಅಹಿಂದ ನಾಯಕತ್ವದ ಶಕ್ತಿಯನ್ನ ಕಳೆದುಕೊಳ್ಳಲು ಇಷ್ಟಪಡದ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕತ್ವವು ಇವರಿಗೆ ಅತ್ಯಂತ ಗೌರವಯುತವಾದ ರಾಜಕೀಯ ನಿರ್ಗಮನದ ಸೂತ್ರವನ್ನ ಮುಂದಿಟ್ಟಿದೆ. ಈ ರಾಜಕೀಯ ವ್ಯವಸ್ಥೆಯು ಕೇವಲ ರಾಜ್ಯ ರಾಜಕಾರಣದ ಬದಲಾವಣೆಯಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಕಾಂಗ್ರೆಸ್ನ ಸಂಘಟನಾತ್ಮಕ ಶಕ್ತಿಯನ್ನ ವೃದ್ಧಿಸುವ ಗುರಿಯನ್ನ ಹೊಂದಿದೆ. ಸ್ನೇಹಿತರೆ, ಹೈಕಮಾಂಡ್ ಸಿದ್ಧಪಡಿಸಿರುವ ಪ್ರಮುಖ ಸಂಧಾನ ಸೂತ್ರಗಳೇನು ಅಂದ್ರೆ, ಮೊದಲನೇದಾಗಿ ರಾಜ್ಯಸಭಾ ಪ್ರವೇಶ ಮತ್ತು ರಾಷ್ಟ್ರ ರಾಜಕಾರಣದ ಜವಾಬ್ದಾರಿ. ಜೂನ್ 18ರಂದು ಕರ್ನಾಟಕದಿಂದ
ಇಂದ ತೆರವಾಗಲಿರುವ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದೆ. ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರಿಗೆ ಸುರಕ್ಷಿತ ರಾಜ್ಯಸಭಾ ಸ್ಥಾನ ನೀಡಿ ದೆಹಲಿಗೆ ಆಹ್ವಾನಿಸಲು ನಿರ್ಧರಿಸಲಾಗಿದೆ. ಇನ್ನು ಎರಡನೆಯದಾಗಿ ರಾಷ್ಟ್ರೀಯ ಒಬಿಸಿ ಕಾರ್ಡ್ ಮುಂಬರುವ 2029 ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ದೇಶದಾದ್ಯಂತ ರಾಹುಲ್ ಗಾಂಧಿಯವರ ಸಾಮಾಜಿಕ ನ್ಯಾಯ ಮತ್ತು ಜಾತಿ ಜನಗಣತಿಯ ಪ್ರಮುಖ ಅಸ್ತ್ರವನ್ನ ತೀಕ್ಷ್ಣಗೊಳಿಸಲು ಸಿದ್ದರಾಮಯ್ಯನವರ ಪ್ರಭಾವಶಾಲಿ ಒಬಿಸಿ ಮುಖವನ್ನ ಬಳಸಿಕೊಳ್ಳಲು ಕಾಂಗ್ರೆಸ್ ತೀರ್ಮಾನಿಸಿದೆ. ಮೂರನೆಯದಾಗಿ ಮಗನಿಗೆ ಸಚಿವ ಸ್ಥಾನದ ಭರವಸೆ. ಸಿದ್ದರಾಮಯ್ಯನವರ ರಾಜಕೀಯ ಉತ್ತರಾಧಿಕಾರವನ್ನ ಖಚಿತಪಡಿಸಿಕೊಳ್ಳಲು ಇವರ ಮಗ ಹಾಗೂ ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರಾಗಿರುವ ಯತೀಂದ್ರ ಸಿದ್ದರಾಮಯ್ಯನವರಿಗೆ ನೂತನ ಸಚಿವ ಸಂಪುಟದಲ್ಲಿ ಪ್ರಭಾವಿ ಸಚಿವ ಸ್ಥಾನವನ್ನ ನೀಡಲು ಹೈಕಮಾಂಡ್ ಒಪ್ಪಿಗೆಯನ್ನ ಸೂಚಿಸಿದೆ. ಇನ್ನು ಸ್ನೇಹಿತರೆ, ನಾಳೆ ಅಂದ್ರೆ ಮೇ 28ರಂದು ಗುರುವಾರದಂದು ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆಗೆ ವೇದಿಕೆ ಸಿದ್ಧವಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ತಮ್ಮ ನಿರ್ಗಮನವನ್ನು ಅತ್ಯಂತ ಘನತೆಯಿಂದ ಪ್ರಸ್ತುತಪಡಿಸಲು ಬೆಂಗಳೂರಿನಲ್ಲಿ ವ್ಯವಸ್ಥಿತ ಸಿದ್ಧತೆಗಳನ್ನ ಮಾಡಿಕೊಂಡಂತೆ ಕಾಣ್ತಾ ಇದೆ. ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಗುರುವಾರದ ಪ್ರಮುಖ ಕಾರ್ಯಕ್ರಮದ ವಿವರಗಳನ್ನು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಕ್ಯಾಬಿನೆಟ್ ವಿದಾಯದ ಉಪಹಾರ ಕೂಟ. ಗುರುವಾರ ಮುಂಜಾನೆ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕೃತ ನಿವಾಸದಲ್ಲಿ ರಾಜ್ಯ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ವಿಶೇಷ ಬೆಳಗಿನ ಉಪಹಾರ ಕೂಟವನ್ನು ಆಯೋಜಿಸಿದ್ದಾರೆ ಎನ್ನಲಾಗಿದೆ. ಈ ಸಭೆಯಲ್ಲಿ ತಮ್ಮ ಸರ್ಕಾರದ 3 ವರ್ಷಗಳ ಯಶಸ್ಸಿನ ಪ್ರಯಾಣಕ್ಕೆ ಸಹಕರಿಸಿದ ಎಲ್ಲ ಸಹೋದ್ಯೋಗಿಗಳಿಗೆ ಧನ್ಯವಾದವನ್ನ ಅರ್ಪಿಸಲಿದ್ದಾರೆ. ಇನ್ನು ಎರಡನೆಯದಾಗಿ ಪತ್ರಿಕಾಗೋಷ್ಠಿ ಮತ್ತು ಜಂಟಿ ಪ್ರಕಟಣೆ. ಬೆಳಗಿನ ಸಭೆಯ ನಂತರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅಧಿಕಾರ ಹಸ್ತಾಂತರದ ನಿರ್ಧಾರವನ್ನ ಅಧಿಕೃತವಾಗಿ ಪ್ರಕಟಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಮೂರನೆಯದಾಗಿ ರಾಜೀನಾಮೆ ಸಲ್ಲಿಕೆ. ಪತ್ರಿಕಾಗೋಷ್ಠಿಯ ಬೆನ್ನಲ್ಲೇ ಸಿದ್ದರಾಮಯ್ಯನವರು ರಾಜಭವನಕ್ಕೆ ತೆರಳಿ ರಾಜ್ಯಪಾಲರ ಮುಂದೆ ತಮ್ಮ ರಾಜಕೀಯ ಪತ್ರವನ್ನ ಸಲ್ಲಿಸಲಿದ್ದಾರೆ. ನಾಲ್ಕನೆಯದಾಗಿ ಶಾಸಕಾಂಗ ಪಕ್ಷದ ಸಭೆ. ನಾಯಕತ್ವ ಹಸ್ತಾಂತರ ಸುಗಮವಾಗಿ ನಡೆಯಲು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ವಿಶೇಷ ಸಭೆಯನ್ನ ಮೇ 29 ಶುಕ್ರವಾರದಂದು ಕರೆಯಲಿದ್ದು, ಅಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ನೂತನ ನಾಯಕನನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗುತ್ತದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಗುರುವಾರವೇ ಬೆಂಗಳೂರಿಗೆ ಆಗಮಿಸಿ ಈ ಇಡೀ ಪ್ರಕ್ರಿಯೆಯನ್ನ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಇನ್ನು ಸ್ನೇಹಿತರೆ, ಕೆಲವು ವಾರಗಳ ಹಿಂದಷ್ಟೇ ಮಾಧ್ಯಮ ಪ್ರತಿನಿಧಿಗಳು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷೆಯ ಬಗ್ಗೆ ಪ್ರಶ್ನಿಸಿದಾಗ ಡಿಕೆ ಶಿವಕುಮಾರ್ ಅವರು ತೀರಾ ನಿರಾಳವಾಗಿ ನಗುತ್ತಾ ಅದಕ್ಕೆಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಬಿಡ್ರಯ್ಯ ಎಂದು ಉತ್ತರಿಸಿದರು. ಈ ರಹಸ್ಯ ಹೇಳಿಕೆಯು 2023 ಸನ್ನಿವೇಶದಲ್ಲೇ ಹೈಕಮಾಂಡ್ ನೀಡಿದ್ದ ಲಿಖಿತ ಅಥವಾ ಮೌಖಿಕ ವಚನದ ಜಾರಿಯ ಕಾಲಮಿತಿಯನ್ನ ಸೂಚಿಸುತ್ತದೆ ಎಂಬುದು ಈಗ ಸ್ಪಷ್ಟವಾಗಿದೆ. ಸೊ ನಾಳೆ ರಾಜ್ಯ ರಾಜಕೀಯದಲ್ಲಿ ಮಹತ್ವ ಬದಲಾವಣೆ ಕಾದಿದೆ ಅನ್ನೋ ಬಗ್ಗೆ ತುಂಬಾ ದೊಡ್ಡ ಚರ್ಚೆಗಳು ನಡೀತಾ ಇವೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್